ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಗಾಡಿ ಯಾರಿಗೂ ಹೊಸ್ತಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಗೊತ್ತು. ಈ ಗಾಡಿ ನೋಡಿದ ತಕ್ಷಣ ನಿಮಗೆ ನೆನಪಿಗೆ ಬರೋದೇನಂದರೆ, ಈ ಗಾಡಿಲಲ್ವಾ ನಾನು ಓಡಿಸೋದು ಕಲ್ತಿದ್ದು, ಈ ಗಾಡಿನ ನಮ್ಮ ಅಪ್ಪ ಅವ್ರ ಹತ್ರ ಇತ್ತು, ಈ ಗಾಡಿಲ ನಾನು ಸ್ಕೂಲ್ಗೆ ಹೋಗ್ತಿದ್ದು. ಹೀಗೆ ನಿಮ್ಗೆ ಹಲವಾರು ನೆನಪುಗಳು ಬರುತ್ತೆ. ಹೀಗೆ ನಮ್ಮ ನೆನಪಿನಲ್ಲಿಯೇ ಉಳಿದು ಇಂದು ಕಣ್ಮರೆಯಾದ ಗಾಡಿ ಲೂನಾ TFR. ನಾನು ನಿಮ್ಮ ವಿಂಟೇಜ್ ಲವರ್. ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಅಂತ ಏನಿಲ್ಲ, ಹೇಳ್ಕೊಳ್ಳೋ ಥರ ಕೆಲಸ ಮಾಡೋಣ ಅನ್ನೋದಕ್ಕೇ ಈ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಹೊಸ್ದಾಗಿದ್ದರೆ ಹಾಗೆ ಗ್ಯಾಪ್ನ ಇಟ್ಕೊಳ್ಳಿ. ಮುಂದಕ್ಕೆ ಯಾವಾಗಾದರೆ ನಿಮಗೆ ಹಳೆ ವಿಷಯಗಳು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಬಂದು ನೋಡಿ. ಇವತ್ತು ಬೈಕ್ಗಳು ತಯಾರಿಸ್ತಿರೋದು ಆಡಂಬರಕ್ಕಾದರೆ 1970ರ ವೇಳೆ ಶ್ರೀಮಂತರು ಮಾತ್ರ ದುಬಾರಿ ಕಾರ್ಗಳಲ್ಲಿ ಓಡಾಡಬೇಕು, ಮಿಡಲ್ ಕ್ಲಾಸ್ ಜನರು ಸೈಕಲ್ನಲ್ಲಿ ಓಡಾಡ್ಕೊಂಡಿದ್ರು. ಒಂದು ಮನೆಗೆ ಒಂದು ಸೈಕಲ್ ಇದ್ದರೆ ಅದೇ ದೊಡ್ಡ ವಿಷಯ. ಅದನ್ನೇ ಪೂರ್ತಿ ಫ್ಯಾಮಿಲಿ ತಿರುಗಾಡ್ತಾಯಿದ್ರು. ಕೆಲವೊಂದು ಟೈಮು ಸೈಕಲ್ಲು ಪೆಡಲ್ ಹೊಡೆದು ಕಾಲು ನೋವು ಬರ್ತಾಯಿದ್ರೆ, ಕೆಲವೊಂದು ಟೈಮು ಪೆಡಲ್ ಹೊಡೆದು ಚಪ್ಪಲಿ ಸವಿತಾಯಿತ್ತು. ಕೆಲವರು ಕೆಲಸಕ್ಕೆ ಹೋಗೋಕ್ಕೆ ಯೂಸ್ ಮಾಡ್ತಾಯಿದ್ರೆ, ಕೆಲವೊಬ್ಬರು ಅದರಲ್ಲೇ ಕೆಲಸ ಮಾಡ್ತಿದ್ರು. ಆದರೆ ಸಮಯಕ್ಕೆಲ್ಲರೂ ಹೋಗಬೇಕು ಅಂದರೆ ಬಸ್ ಕಾಯಬೇಕಾಗಿತ್ತು, ಇಲ್ಲಾಂದರೆ ಆಟೋ ರಿಕ್ಷಾ ಹತ್ಕೊಂಡು ಹೋಗಬೇಕಾಗಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಸಾವಿರಾರು ಕಷ್ಟಗಳು. ಇದೆಲ್ಲ ನೋಡಿದ ಪುಣೆ ಮೂಲದ ಆಟೋಮೇಟಿವ್ ಇಂಡಸ್ಟ್ರಿಯಲಿಸ್ಟ್ HK ಫೋರ್ಡಿಯ ಇಂಜಿನಿಯರಿಂಗ್ ಓದ್ತಿದ್ದ ಅವ್ರ ಮಗನಿಗೆ ಒಂದು ಲೆಟ್ರ್ ಬರೀತಾರೆ. 2,000 ರೂಪಾಯಿ ಒಳಗೆ ನಾವು ಒಂದು ಮೊಪೆಡ್ ರೆಡಿ ಮಾಡಬೇಕು, ಮೊಪೆಡ್ ಅಂದರೆ ಮೋಟರ್ ಸೈಕಲ್ ವಿತ್ ಪೆಡಲ್ ರೆಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ಅವರೇ ಏನು ಹೇಳ್ತಾರೆ ಕೇಳೋಣ ಬನ್ನಿ. One day my father, he wrote me a letter that come back to India, we want to manufacture a moped. I said, what is a moped? So he said, moped is a vehicle for common man. I thought it was a common man's vehicle, means something like Volkswagen Beetle. So I said, fine, I'll come, I'll wind up my things here and come. Although I was an electrical engineer and I didn't know what moped was, I came. Then he said, well, you know, this was born out of a conversation between me and Dr. Vikram Sarabhai, and he said, make a vehicle for common man. So here are the parameters. So he laid down the parameters. He said the vehicle should cost less than 2,000 rupees. It should be made without foreign collaboration, no imported components, no imported machine. Factory should be set up in backward area. And here is 15 lakh of rupees given to you. Go make a moped. So we made a totally indigenously designed moped, set up the factory in backward area with no collaboration. It was the first and probably the only Indian vehicle which has been made without collaboration. Thanks. ಈ ಎಲ್ಲ ಕಷ್ಟಗಳನ್ನ ದಾಟ್ಕೊಂಡು ಬಂದು 1972ರಲ್ಲಿ ನಮ್ಮ ಜನರಿಗೆ ಕೈ ಸೇರಿದ ಗಾಡಿನೇ ಲೂನಾ TFR. TFR ಅಂದರೆ ಟೆಲಿಸ್ಕೋಪಿಕ್ ಫ್ರಂಟ್ ಆ್ಯಂಡ್ ರೇರ್ ಸಸ್ಪೆನ್ಷನ್ ಅಂತ. 50cc ಮೊಪೆಡ್, ಸಿಂಗಲ್ ಸಿಲಿಂಡರ್, 2 ಸ್ಟ್ರೋಕ್, ಪೆಟ್ರೋಲ್ ಹಾರಿಜಾಂಟಲ್ ಇಂಜಿನ್, 1.25 bhp, 2 Nm ಟಾರ್ಕ್. ಇದ್ರ ಜೊತೆಗೆ 3 ಲೀಟ್ರು ಕೆಪಾಸಿಟಿ ಇರುವಂತ ಪೆಟ್ರೋಲ್ ಟ್ಯಾಂಕ್. ಇದು ಇವತ್ತಿನ ಕಾಲಕ್ಕೆ ಒಂದು ಸೈಕಲ್ ರೀತಿ ಅನ್ಸ್ಬೋದು, ಆದರೆ ಅವತ್ತಿನ ಕಾಲಕ್ಕೆ ಇದೇ ಸೂಪರ್ ಬೈಕ್. ಯಾಕಂದ್ರೆ ನಡ್ಕೊಂಡು ಹೋಗ್ತಿರೋರ್ಗೆ ಸೈಕಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದೇ ಆಗಿನ ಕಾಲಕ್ಕೆ ಸೈಕಲ್ ಹೋಗ್ತಿರೋರ್ಗೆ ಅನ್ಸಿದ್ದು ನಮ್ಗೊಂದು ಮೊಪೆಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಬ್ರಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗುವಂತ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿದ್ರೆ, ಕೆಲವೊಬ್ಬರಿಗೆ ಅವ್ರ ಕನ್ಸನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗುವಂತ ಆಯುಧ ಆಗಿತ್ತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 1987ರಲ್ಲಿ ಇದೇ ಲೂನಾ TFR ಅಲ್ಲಿ 18,000 ಕಿಲೋಮೀಟರ್ನ ಕವರ್ ಮಾಡಿ, ಅದು ಕೇವಲ 90 days ಅಲ್ಲಿ ಒಂದು ಇತಿಹಾಸನ ಬರೆದಿದ್ರು. ಆಫ್ ಮ್ಯಾಚ್ ಬಂದ್ರೆ ಕೊಡ್ತಿದ್ದು ಬೇರೆ ಯಾವ್ದು ಸೂಪರ್ ಬೈಕ್ ಅಲ್ಲ, ಇದೇ ಲೂನಾ TFR. ಕೂಡನ್ಗೆ ಕಂಡು ಬಂದಿದ ತಕ್ಷಣ ಫಸ್ಟು ಬಿಡದೆ ಅಷ್ಟೊಂದು ನಡೀತದೆ ಸ್ಟಿಕ್ ಅಂತೆ. ಹಾಗೆ ನಮ್ಮ ಜನರಿಗೆ ಸೂಪರ್ ಬೈಕು, ಆ ಬೈಕು, ಈ ಬೈಕು ಅಂತ ಬಂದ್ಮೇಲೆ ಆ ಕಡ್ಡಿ ಬೀಸಾಕ್ದಾಗೆ ನಮ್ಮ ಲೂನಾ ಎಷ್ಟೋ ಮನೆಗಳ ಮೂಲೆಯಲ್ಲಿ. ಅದಕ್ಕೆ ನೀವು ಕೇಳ್ಬೋದು, ಯಾಕೆ ನಾವು ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ನಾವು ಅಪ್ಡೇಟ್ ಆಗಬಾರ್ದ, ಅದೇ ಲೂನಾ TFR ಓಡಿಸ್ಕೊಂಡಿರ್ಬೇಕಂದ್ರೆ ನಾನು ಸತ್ಯವಾಗ್ಲೂ ಹೌದು ಅಂತ ಹೇಳಲ್ಲ. ಯಾಕಂದ್ರೆ ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಬೆಳಿಬೇಕು. ಆದ್ರೆ ನಾವು ಬೆಳೆದು ಬಂದ ಆ ದಿನ ಯಾವತ್ತು ಬಿಟ್ಕೊಡ್ಬಾರ್ದು. ಯಾವುದೋ ಆ ವೆಹಿಕಲ್ನ ಹಾಗೆ ಬಿಡೋ ಬದಲು ಇವತ್ತು ಅದನ್ನೇ ನೀವು ರೆಡಿ ಮಾಡಿಸ್ಕೊಂಡು ಓಡಿಸಿದ್ರೆ ಯಾವುದೇ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಮೋಸ ಇಲ್ಲ ಅಂತ ಹೇಳಿ. ಹೀಗೆ ಹೇಳ್ತಾ ಕೊನೆ ಸಾಲುಗಳಲ್ಲಿ ಲೂನಾ TFR ಬಗ್ಗೆ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಲೂನಾ TFR ಈಗ ನೀ ಎಲ್ಲಿ,
ಮೌನದ ನೋಟವೊಂದರಂತೆ, ಕೋಣೆ ಮನೆಯ ಮೂಲೆಗೆ ಮರೆಯಾದಂತೆ. ಆದರೂ ನಿನ್ನ ನೆನಪು ನನ್ನ ಒಡಲಲ್ಲಿದೆ. ಲೂನಾ TFR, ನೀ ಬಾಳದ ಪಾಠವೇ ಆಗಿದೆ.